ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಚಾನಲ್. ಈಗ 10 ನಿಮಿಷ ನೀವು ಕೇವಲ 10 ನಿಮಿಷಗಳು ಮಾತ್ರ ಅಟೆನ್ಷನ್ ಆಗಿ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಕಂಪಲ್ಸರಿ 5 ಅಂಕಗಳು ಅಂದರೆ 5 ಮಾರ್ಕ್ಸ್ 5 ಅಂಕಗಳು ಸಿಗ್ತಾ ಹೋಗುತ್ತೆ. ಅಂದರೆ 10 ನಿಮಿಷದಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನು ಅಂದರೆ ಪ್ರಮೇಯಗಳು ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದನ್ನು ತೇಲ್ಸ್ ಪ್ರಮೇಯ ಅಂತಲೇ ಕರಿತಾ ಹೋಗ್ತೀವಿ. ಮತ್ತು ಇನ್ನೊಂದು ಯಾವುದಂದರೆ ಕೋನ ಗುಣ ನಿರ್ಧಾರಕ ಪ್ರಮೇಯ ಅಂತಕ್ಕಂಥ ಇದನ್ನು ನಿರ್ಧಾರಕ ಪ್ರಮೇಯ ಅಂತಲೂ ಸಹ ಕರಿತಾ ಹೋಗ್ತೇವೆ. ಈ ಎರಡೂ ಪ್ರಮೇಯಗಳನ್ನು ಯಾವುದಾದ್ರೂ ಒಂದು ಕಂಪಲ್ಸರಿ ಕೇಳ್ತಕ್ಕಂಥದ್ದು ಈ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾರೆ ನೋಡಿ. ಇವಾಗ ಕಂಪಲ್ಸರಿ ಕೇಳ್ತಕ್ಕಂಥವು ಮಾತ್ರನೇ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. 100% ಅಂತಲೂ ಹೇಳ್ಬೋದು. ಮೂಲ ಸಮಾನುಪಾತತೆಯ ಪ್ರಮೇಯ ಇದು ಹೇಗೆ ಕೇಳ್ತಾರೆ ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತಕ್ಕಂಥದ್ದು. ಅಂದರೆ ನಿರೂಪಿಸಿ ಅಂತಕ್ಕಂಥದ್ದು ಸಾಧಿಸಿ ಮತ್ತು ನಿರೂಪಿಸಿ ಎರಡೂ ಹೇಳ್ತಾರೆ. 5 ಮಾರ್ಕ್ಸಿಗೆ ಅಂದ ತಕ್ಷಣ ನಿರೂಪಿಸಬೇಕು. ಅದನ್ನು ಅಂದರೆ ಸ್ಟೇಟ್ಮೆಂಟನ್ನು ಹೇಳ್ತಾ ಹೋಗಬೇಕು, ಹೇಳಿಕೆಯನ್ನು ಹೇಳ್ತಾ ಹೋಗಬೇಕು, ಜೊತೆಗೆ ಅದನ್ನು ಸಾಧನೆ ಮಾಡ್ತಾ ಹೋಗಬೇಕು ಹೇಗೆ ಅಂತಕ್ಕಂಥದ್ದು. ಇವಾಗ ಹೇಳಿಕೆಯನ್ನು ನೋಡೋಣ. ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡಿ, ಭಾಳಷ್ಟು ಈಸಿಯಾಗಿ ಆ ಸೆಂಟೆನ್ಸನ್ನು ನೀವು ಕಲಿಬೋದು. ಇವಾಗ ಚಿತ್ರ ನೋಡೋಣ. ಇದು ಹೇಗೆ ಚಿತ್ರ ಬರೀಬೇಕು ಅಂತಕ್ಕಂಥದ್ದು ABC ಅಂತಕ್ಕಂಥದ್ದು ಡಿ ಅಂತಕ್ಕಂಥದ್ದು ಏನಿದೆ ಇದು ಸಮಾಂತರವಾಗಿದೆ, BCಗೆ ಸಮಾಂತರವಾಗಿದೆ. ಇವಾಗ ದತ್ತ ನೋಡ್ತಾ ಹೋಗೋಣ. ದತ್ತ ತ್ರಿಭುಜ ABCಯಲ್ಲಿ ಡಿ ಈಸ್ ಪ್ಯಾರಲಲ್ ಟು BC ಅಂತಕ್ಕಂಥದ್ದು ಇದು ದತ್ತ ಆಯಿತು. ಹಾಗಾದರೆ ಸಾಧನೀಯ ಏನಂತ ಸಾಧಿಸಬೇಕು? ಇಲ್ಲಿದೆ ನೋಡಿ, AD ಬೈ BD ಈಕ್ವಲ್ಸ್ AE ಬೈ CE. ಇದು ಏನಾಗುತ್ತೆ? ಇದು ಸಾಧನೀಯ ಅಂತ ಇರ್ತಾ ಹೋಗ್ತೀವಿ. ಓಕೆನಾ? ರಚನೆ ಬೇಕಾಗುತ್ತೆ. ಇದನ್ನು ಸಾಧಿಸಬೇಕಂದ್ರೆ ರಚನೆ ಹೇಗೆ ಇರಬೇಕು ಅಂದರೆ EM ಈಸ್ ಪರ್ಪೆಂಡಿಕ್ಯುಲರ್ ಟು ದಿ AD ಆ್ಯಂಡ್ DN ಈಸ್ ಪರ್ಪೆಂಡಿಕ್ಯುಲರ್ ಟು ದಿ AE ಅಂತಕ್ಕಂಥದ್ದು. ಅಂದರೆ ಇಲ್ಲಿ AE ಏನಾಗುತ್ತೆ? DNಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. DNಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥದ್ದು ಫಾರ್ಮುಲಾನ ನೋಡ್ತಾ ಹೋಗೋಣ. ಓಕೆ, ರಚನೆ ನೋಡ್ತಾ ಹೋಗೋಣ ಮತ್ತೊಮ್ಮೆ. ರಚನೆ ಏನಾಗಿದೆ? EM ಪರ್ಪೆಂಡಿಕ್ಯುಲರ್ ಟು ದಿ AD ಆ್ಯಂಡ್ DN ಈಸ್ ಪರ್ಪೆಂಡಿಕ್ಯುಲರ್ ಟು ದಿ AE ಎಳೆದಿದೆ. ಮತ್ತು BE ಮತ್ತು CD ಸೇರಿಸಿದೆ ಅಂದರೆ ಸೇರಿಸ್ರಿ ಅಂತಕ್ಕಂಥದ್ದು. ಇವೆರಡನ್ನ ನಾವು ಸೇರಿಸ್ತಾ ಹೋಗ್ಬೇಕು ಈ ಥರ ಡಾಟೆಡ್ ಲೈನಲ್ಲಿ. ಇದು ರಚನೆ ಆಗಿರುತ್ತೆ. ಸಾಧನೆ ನೋಡೋಣ. ಸಾಧನೆ ತ್ರಿಭುಜ ADE ಮತ್ತು BDEಗಳಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ನೋಡಿದರೆ ತ್ರಿಭುಜದ ವಿಸ್ತೀರ್ಣ ಅಂತ ತೊಗೊಳ್ತೀವಿ. V ಅಂದರೆ ತ್ರಿಭುಜದ ವಿಸ್ತೀರ್ಣ. ADE ಈಸ್ಕೊಟ್ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರೆದಿದ್ದೀವಿ. ಇಲ್ಲಿ ತ್ರಿಭುಜದ ವಿಸ್ತೀರ್ಣ BDEಯಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ತೊಗೊಂಡಿದ್ವಿ. ಇವಾಗ ನೋಡಿ, ಇಲ್ಲಿ EM ಕ್ಯಾನ್ಸಲ್ ಆಗುತ್ತೆ. 1/2 1/2 ಹಾಫ್ ಕ್ಯಾನ್ಸಲ್ ಆಗುತ್ತೆ. ಇದು ಸಮೀಕರಣ ಒಂದು AD ಬೈ BD ಆಗ್ತಾ ಹೋಗುತ್ತೆ. ಹಾಗಾದರೆ ಅದೇ ರೀತಿಯಾಗಿ ತ್ರಿಭುಜ AED ಮತ್ತು ತ್ರಿಭುಜ CDEಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಮತ್ತು ತ್ರಿಭುಜ AED ಡಿವೈಡ್ ಬೈ ತ್ರಿಭುಜ CED ಅಂತಕ್ಕಂಥದ್ದು ತೊಗೊಂಡ್ರೆ ಅರ್ಧ ಇಂಟು ಪಾದ AE ಆಗುತ್ತೆ, ಎತ್ತರ DN ಆಗುತ್ತೆ. ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲಿ ಕ್ಯಾನ್ಸಲ್ ಆಗಿ ನಮಗೆ AE ಬೈ CEನೇ ಬರುತ್ತೆ. ಅವು 1 ಮತ್ತು 2ರಿಂದ ಏನಂತ ಕರಿಬೋದು? ಅವು ಎರಡು ನಾವು ಈ ವಿಸ್ತೀರ್ಣಗಳಲ್ಲಿ ಈಕ್ವಲ್ ಆಗಿರೋದ್ರಿಂದ AD ಡಿವೈಡ್ ಬೈ BD ಈಕ್ವಲ್ಸ್ AE ಬೈ CE. ಹಾಗಾದರೆ ತ್ರಿಭುಜ ಯಾಕೆ ಈ ಥರ ಬರ್ದಿದೆ ಅಂದರೆ ತ್ರಿಭುಜ BDE ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ CED ವಿಸ್ತೀರ್ಣ ಈಕ್ವಲ್ ಆಗಿರೋದ್ರಿಂದ ಮತ್ತು ಒಂದೇ ಪಾದದ ಮೇಲೆ ಇದೆ. ಅದು ಒಂದೇ ಪಾದದ ಮೇಲೆ ನಿಂತಿದೆ. ಅದಕ್ಕೆ ಅದು ಸಮಾಂತರಗಳ ನಡುವೆ ಇರೋದ್ರಿಂದ ಅವೆರಡು ಈಕ್ವಲ್ ಆಗುತ್ತೆ. ಎಷ್ಟು ಈಸಿ ಇದೆ ಅಲ್ವಾ? ತುಂಬ ಈಸಿ ಇರ್ತಕ್ಕಂಥದ್ದು. ಇವಾಗ ಎರಡನೇ ಪ್ರಮೇಯವನ್ನು ನೋಡ್ತಾ ಹೋಗೋಣ. ಎರಡನೇ ಪ್ರಮೇಯ ಇದು ಅಷ್ಟೇ ಕೋನ ಗುಣ ನಿರ್ಧಾರಕ ಪ್ರಮೇಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಿರ್ಧಾರಕ ಪ್ರಮೇಯ ಅಂತಲೂ ಸಹ ಕರಿಬೋದು. ಹೇಳಿಕೆ ನೋಡೋಣ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಚಿತ್ರ ಬರೀಬೇಕು. ಇದು ಚಿತ್ರ ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ನಾವು ಪ್ರಮೇಯವನ್ನು ಬರೀರಿ, ಚಿತ್ರ ಇಂಪಾರ್ಟೆಂಟ್ ಇರೋದ್ರಿಂದ ಚಿತ್ರವನ್ನು ನೀಟಾಗಿ ಇದೇ ರೀತಿಯಾಗಿ ಬರಿತಾ ಹೋಗಿ. ಇಲ್ಲಿ ನೋಡಿ, ತ್ರಿಭುಜ ದತ್ತ ಏನು ಕೊಟ್ಟಿದ್ದಾರೆ? ತ್ರಿಭುಜ ABC ಮತ್ತು DEFಗಳಲ್ಲಿ ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ D ಆಗುತ್ತೆ. ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ D ಅಂತ ಕರಿಬೋದು. ಆ್ಯಂಗಲ್ B ಈಸ್ ಈಕ್ವಲ್ ಟು ಆ್ಯಂಗಲ್ E ಮತ್ತು ಆ್ಯಂಗಲ್ C ಈಸ್ ಈಕ್ವಲ್ ಟು ಆ್ಯಂಗಲ್ F ಆಗಿರುತ್ತೆ. ಹಾಗೆ ಸಾಧನೀಯ ಏನಂತ ತೋರಿಸ್ಬೇಕು? ತ್ರಿಭುಜ ABC ಸಿಮಿಲರ್ ಟು ದಿ ಟ್ರಯಾಂಗಲ್ DEF ಅಂತ ಅಂದರೆ ಸಮರೂಪವಾಗಿದೆ. ತ್ರಿಭುಜ ABC ಏನಾಗಿದೆ? ತ್ರಿಭುಜ DEFಗೆ ಸಮರೂಪವಾಗಿದೆ. ಹಾಗಾದರೆ ರಚನೆ ಮಾಡಬೇಕು. ರಚನೆಯಲ್ಲಿ ಏನಾಗುತ್ತೆ ಅಂದರೆ
ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಪಿ ಮತ್ತು ಕ್ಯೂಗಳನ್ನು ಗುರುತಿಸಿ ಮತ್ತು ಸೇರಿಸಿ. ಇವೆರಡನ್ನು ಗುರುತಿಸಿ ಮತ್ತು ಸೇರಿಸ್ತಕ್ಕಂಥದ್ದು, ಈ ಎರಡು ಬಿಂದುಗಳನ್ನು ಗುರುತಿಸ್ತಕ್ಕಂಥದ್ದು, ಸೇರಿಸ್ತಕ್ಕಂಥದ್ದು. ಹಾಗಾದರೆ ಸಾಧನೆ ನೋಡ್ತಾ ಹೋಗೋಣ. ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳಲ್ಲಿ, ಆ ಎರಡೂ ತ್ರಿಭುಜಗಳಲ್ಲಿ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ, ಯಾಕೆ ಅದು ರಚನೆ ಆಗಿರ್ತಕ್ಕಂಥದ್ದು. ಆ್ಯಂಗಲ್ ಕೋನ ಎ ಈಸ್ ಈಕ್ವಲ್ ಟು ಕೋನ ಡಿ, ಅದು ದತ್ತ ಆಗಿರುತ್ತೆ. ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆಗುತ್ತೆ, ಅದು ರಚನೆ ಆಗುತ್ತೆ. ಹಾಗಾದರೆ ಇವು ನೋಡಿ, ಇಲ್ಲಿ ಎರಡು ಬಾಹುಗಳಿದ್ದಾವೆ, ಒಂದು ಕೋನ ಇದೆ. ಅದಕ್ಕೆ ಬಾಹು ಕೋನ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಸಿಮಿಲರ್ ಟು ದಿ ಟ್ರಯಾಂಗಲ್ ತ್ರಿಭುಜ ಡಿ ಪಿ ಕ್ಯೂ ಆಗಿರುತ್ತೆ. ಈಗ ನೋಡೋಣ ಮತ್ತೆ. ದೇರ್ ಫೋರ್ ನಾವು ಏನಂತ ಬರಿಬೋದು ಅಂದರೆ ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ. ಮತ್ತು ಕೋನ ಬಿ ಈಸ್ ಈಕ್ವಲ್ ಟು ಕೋನ ಪಿ, ಕೋನ ಸಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಆಗುತ್ತೆ. ಕೋನ ಬಿ ಈಸ್ ಈಕ್ವಲ್ ಟು ಕೋನ ಪಿ ಈಕ್ವಲ್ಸ್ ಕೋನ ಇ, ಯಾಕೆ ಅಂದರೆ ಅದು ಗಿವನ್ ದತ್ತದಲ್ಲಿರ್ತಕ್ಕಂಥ ಅನುರೂಪವಾಗಿರ್ತಕ್ಕಂಥದ್ದು. ಕೋನ ಸಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಫ್, ಅದು ಸಹ ಅನುರೂಪ ಕೋನಗಳಾಗಿರ್ತದೆ. ಅದಕ್ಕೆ ಅನುರೂಪ ಕೋನ ಆಗಿರೋದ್ರಿಂದ ನಾವೇನಂತ ಬರೆಯೋದು, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ದಿ ಇ ಎಫ್. ಅಂದರೆ ಪಿ ಕ್ಯೂ ಏನಾಗಿದೆ, ಇ ಎಫ್ಗೆ ಪ್ಯಾರಲಲ್ ಆಗಿದೆ. ಆ ಪ್ಯಾರಲಲ್ ಆಗಿರೋದ್ರಿಂದ ನಾವೇನಂತ ಬರೆಯೋದು, ಅವೆರಡೂ ಸಹ ರೇಷಿಯೋದಲ್ಲಿ ನಾವು ಥಿಯರ್ಸ್ನ ರೇಷಿಯೋನ ಅಪ್ಲೈ ಮಾಡ್ಬೋದು. ಅಂದರೆ ಥಿಯರ್ಸ್ ಥಿಯರಮ್ ಪ್ರಕಾರ ಬರೀಬೋದು. ಥಿಯರ್ಸ್ ಥಿಯರಮ್ ಪ್ರಕಾರ ಏನು ಬರಿತೀವಿ, ಡಿ ಪಿ ಬೈ ಡಿ ಕ್ಯೂ, ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್, ಡಿ ಪಿ ಬೈ ಡಿ ಇ, ಆಮೇಲೆ ಡಿ ಕ್ಯೂ ಬೈ ಡಿ ಎಫ್, ಪಿ ಕ್ಯೂ ಬೈ ಇ ಎಫ್. ಇದು ಯಾವುದು, ಥಿಯರ್ಸ್ನ ಪ್ರಮೇಯದ ಪ್ರಕಾರ ಬರೆದಿರ್ತಕ್ಕಂಥದ್ದು. ಆಮೇಲೆ ಡಿ ಪಿ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿದೆ, ಎ ಬಿಗೆ ಈಕ್ವಲ್ ಇರೋದ್ರಿಂದ ಎ ಬಿ ಬೈ ಡಿ ಇ. ಆಮೇಲೆ ಡಿ ಕ್ಯೂ ಅನ್ನೋದೇನಿದೆ, ಡಿ ಕ್ಯೂ ಎ ಸಿಗೆ ಈಕ್ವಲ್ ಇರೋದ್ರಿಂದ ಎ ಸಿ ಬೈ ಡಿ ಎಫ್. ಬಿ ಸಿ ಬೈ ಇ ಎಫ್, ಯಾಕೆ ಬಿ ಸಿ ಅಂತ ಬರ್ತಿದ್ದೀವಿ ಅಂದರೆ ಬಿ ಸಿ ಏನಾಗುತ್ತೆ, ಪಿ ಕ್ಯೂಗೆ ಈಕ್ವಲ್ ಆಗಿರೋದ್ರಿಂದ ಅದು ನಾವು ಬಿ ಸಿ ಬೈ ಇ ಎಫ್ ಅಂತ ಬರಿಬೋದು. ಹಾಗಾಗಿ ನಾವೇನಂತ ಬರೆಯೋದು, ಟ್ರಯಾಂಗಲ್ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ಗೆ ಸಮಾಂತರವಾಗಿದೆ. ಅಂದರೆ ಆ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ನೋಡಿ, ಈ ಎರಡು ಏನಿದ್ದಾವೆ ಭಾಳ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ನೀವು ಮಿಸ್ ಆಗಬೇಡಿ. ಈ ಎರಡು ಪ್ರಮೇಯಗಳನ್ನು ನೀವು ಚೆನ್ನಾಗಿ ಕಲ್ತಿದ್ದೇ ಆದರೆ ನಿಮಗೆ 10 ಮಾರ್ಕ್ಸು, ಎರಡು ಕೇಳಲ್ಲ, ಒಂದು ಕೇಳ್ತಾರೆ 5 ಮಾರ್ಕ್ಸು. ಕೇವಲ ಹೇಳಿಕೆಯನ್ನು ಕೇಳಿದಾಗ 1 ಮಾರ್ಕ್ಸ್ ಬರುತ್ತೆ. ಹೇಳಿಕೆಯನ್ನು ಮಾತ್ರ ಕೇಳಿದಾಗ, ಹೇಳಿಕೆಯನ್ನು ಕೊಟ್ಟು ಸಾಧನೆಯನ್ನು ಮಾಡಿ ಅಂತ ಕೇಳಿದರೆ ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಈ ಎರಡು ಪ್ರಮೇಯಗಳನ್ನು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ತ್ರಿಭುಜವನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ, ತ್ರಿಭುಜದಲ್ಲಿ ಯಾವ್ಯಾವ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ಅಂತಕ್ಕಂಥ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ನೋಡಿ, ಇದನ್ನು ಎರಡೂ ಪ್ರಮೇಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.